ನಮಸ್ಕಾರ ನನ್ನೆಲ್ಲ ರೈತರಿಗೆ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ 2 ದಿನ ಆಯಿತು ಚಟ್ನಿ ಹೊಡೆದೆವು. ಮುಂಚಿತ 2 ದಿನ ಆಯಿತು. ವರ್ಷ ಏನು ಮಾಡ್ತಿದ್ದೆವು, ಚಟ್ನಿ ಹೊಡೆದು ಅವತ್ತೇ ಪೇಸ್ಟ್ ಮಾಡ್ಕೊತಿದ್ದೆವು. ಈ ವರ್ಷ ಏನು ಮಾಡ್ಯೆವು, ಸ್ವಲ್ಪ ಚೇಂಜ್ ಮಾಡ್ಯೆವು. ಎದ್ರ ಸಲಂದ ಅಂದ್ರೆ ವಾತಾವರಣ ಸ್ವಲ್ಪ ಸರಿ ಇಲ್ಲ ಮತ್ತು ಮಳೆ ಜಾಸ್ತಿ ಆಗೈತಿ. ಅದಕ್ಕೆ ನೆಲದಾಗ ತೇವಾಂಶ ಜಾಸ್ತಿ ಇತ್ತು. ಅದ್ರ ಸಲಂದ ಏನು ಮಾಡ್ಯಾವ ಅಂದ್ರೆ ಒಂದಿನ ಚಟ್ನಿ ಒಂದಿನ ಸ್ಪ್ರೇ ಅದು ಮಾಡ್ಕೊಂಡೆವು. ಕಡ್ಡಿ ಒಳಗೆ ಜಾಸ್ತಿ ನೀರು ಬೀಳತ್ತಿತ್ತು. ಅದ್ರ ಸಲಂದ ಏನು ಮಾಡಿದೆವು, ಒಂದಿನ ಚಟ್ನಿ ಹೊಡೋದು ಕಿಶಿಂದ ಸ್ವಲ್ಪ ಜಾಸ್ತಿ ನೀರು ಹೋಗಲಿ, ಮರುದಿವ್ಸ ಸ್ವಲ್ಪ ಕಡ್ಡಿ ಒಣಗ್ದಂಗೆ ಇರ್ತೈತೆ ಅಂಥೇಳಿ ನೆಕ್ಸ್ಟ್ ಮರುದಿವ್ಸ ಸ್ಪ್ರೇ ಅದು ಮಾಡ್ಕೊಂಡು ಕಿಶಿಂದ ಅಂದ್ರೆ ಜಲ್ಲಿ ಹೊಡ್ಲಿಕ್ಕೆ ಸ್ವಲ್ಪ ಇದು ಆಗ್ತೈತೆ. ಆಮೇಲೆ ಚಟ್ನಿ ಹೊಡೆದಿಂದ 2 ದಿನಕ್ಕೆ ಬಡ್ಡಿಗೆ ಫಾಸ್ಫರಿಕ್ ಆ್ಯಸಿಡ್, ಅಮೋನಿಯಂ ಸಲ್ಫೇಟ್ ಅದು ಬಿಟ್ಟೆವು. ಯಾಕಂದ್ರೆ ಸ್ವಲ್ಪ ನೆಲದು ಡಿಲ್ಲ ಅಲ್ಲಿ ಬೇರದು ಸ್ವಲ್ಪ ಬ್ಲ್ಯಾಕ್ ಅದು ಇದ್ದಿದ್ದು ಸ್ವಲ್ಪ ವೈಟ್ ಬೇರದು ಅಲ್ಲಿ ಆಗೋ ಸಲಂದ ಬಿಟ್ಟಿದ್ದೆವು. ಮತ್ತು ಸ್ವಲ್ಪ ಪಡ್ದಾಗದು ಅಡ್ಡಾಡತ್ತಿದ್ದೆವು. ಸ್ವಲ್ಪ ಹುಳ ಉಡ್ದೆ ಅದು ಕಾಣಾಕತ್ತು. ಅದ್ರ ಸಲಂದ ಏನು ಮಾಡ್ಯೆವು, ಕ್ಲೋರೋ ಮತ್ತು ಸುದರ್ಶನ ತೊಗೋಬೇಕಂತ ಮಾಡ್ಯೆವು. ಕ್ಲೋರೋ ಎದಕ್ಕಂತಂದ್ರೆ ಸ್ವಲ್ಪ ಹುಳ ಎಲ್ಲ ಸಾಯ್ತವೆ, ಪೀಡಿ ಅದು ಹುಳ. ಮತ್ತು ಸುದರ್ಶನ ಮಿಲಿ ಬಗ್ಗಿನ ಸಲಂದ ಅಡ್ವಾನ್ಸ್ ಮುಂದೆ ಯಾವುದೇ ತೊಂದರೆ ಮಾಡಬಾರ್ದಂತ ಅಡ್ವಾನ್ಸ್ ತೊಗೋಕತ್ತೇವು. ಈ ಕ್ಲೋರೋ ಎಷ್ಟಿಲ್ಲ ಅಂದರೆ 2 ml ಹಾಕ್ಬೇಕು 1 ಲೀಟ್ರ್ ನೀರಿಗೆ. ಮತ್ತು ಸುದರ್ಶನ್ನು 2 ml ಹಾಕ್ಬೇಕು 1 ಲೀಟ್ರ್ ನೀರಿಗೆ. ಇವತ್ತಿಗೆ ಚಟ್ನಿ ಹೊಡೆದು 2 ದಿನ ಆಯಿತು. ನೆಕ್ಸ್ಟ್ ಯಾವ್ಯಾವ ಔಷಧ ಹೊಡ್ಕೋತೇವೆ, ಏನೇನು ಮಾಡ್ತೇವೆ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. Like, share and subscribe.